ವಿದ್ಯಾರ್ಥಿಗಳೇ, ಈ ದಿನ ನಾನು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಠ್ಯಪೂರಕ ಅಧ್ಯಯನದ 2ನೇ ಪದ್ಯವಾಗಿರತಕ್ಕಂತಹ ನನ್ನಾಸೆ ಎಂಬ ಪದ್ಯಭಾಗದ ಬಗ್ಗೆ ನಿಮಗೆ ಇವತ್ತು ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದಲ್ಲ ಒಂದು ಆಸೆಗಳಿವೆ. ಹಾಗೆಯೇ ನಿಮ್ಮಲ್ಲಿಯೂ ಕೂಡ ಬಹಳಷ್ಟು ಆಸೆಗಳನ್ನು ನೀವು ಇಟ್ಕೊಂಡಿದ್ದೀರಿ. ನಿಮ್ಮಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಆಸೆಗಳನ್ನು ಇಟ್ಕೊಂಡಿದ್ದೀರ. ಕೆಲವರು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಆಸೆ, ಮತ್ತು ಕೆಲವರು ಇಂಜಿನಿಯರ್ ಆಗಬೇಕು ಅಂತ ಆಸೆ, ಕೆಲವರು ಪೊಲೀಸ್ ಆಗಬೇಕು ಅಂತ, ಕೆಲವರು ಲಾಯರ್ ಆಗಬೇಕು ಅಂತ, ಇನ್ನು ಕೆಲವರು ಶಿಕ್ಷಕರಾಗಬೇಕು ಅಂತ, ಇನ್ನು ಕೆಲವರು ಆದರ್ಶವಂತ ಒಬ್ಬ ಪ್ರಗತಿಪರ ರೈತ ಆಗಬೇಕು ಅಂತ, ಇನ್ನು ಕೆಲವರು ಹೀಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತನ್ನದೇ ಆದಂತಹ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಪ್ರಸ್ತುತ ಈ ಒಂದು ಪದ್ಯಭಾಗದಲ್ಲಿ ಕವಯಿತ್ರಿಯಾಗಿರ್ತಕ್ಕಂತಹ ಇಂದುಮತಿ ಲಮಾಣಿ ಅವರು ಕೂಡ ತನ್ನದೇ ಆದಂತಹ ಆಸೆಗಳನ್ನು ಈ ಕವನದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕವಯಿತ್ರಿಯ ಆಸೆಗಳು ಏನೇನು ಅನ್ನೋದನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ. ಹಾಗೆಯೇ ಕವಯಿತ್ರಿಯ ಆಸೆಗಳನ್ನು ತಿಳ್ಕೊಂಡಾದ ಮೇಲೆ ನಾವು ನಮ್ಮ ಆಸೆಗಳನ್ನು, ಯಾವ ರೀತಿಯ ಆಸೆಗಳನ್ನು ನಾವು ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡ ನಿಮ್ಮದೇ ಆದಂತಹ ಆಸೆಗಳನ್ನು ನೀವು ಇಟ್ಕೊಳ್ಬೋದು. ನೋಡೋಣ ಬನ್ನಿ. ಕವಯಿತ್ರಿಯಾದಂತಹ ಇಂದುಮತಿ ಲಮಾಣಿ ಅವರು ಎಂತೆಂತಹ ಆಸೆಗಳನ್ನು ಇಟ್ಕೊಂಡಿದ್ರು ಅನ್ನೋದನ್ನ ಈ ಕವನದ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕವಯಿತ್ರಿಯ ಸಂಕ್ಷಿಪ್ತ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇಂದುಮತಿ ಲಮಾಣಿ ಇವರ ಒಂದು ಕಾಲ 1959. ಇವರ ಕಾಲ 1959. ಇವರ ಸ್ಥಳ ವಿಜಯಪುರ ಜಿಲ್ಲೆ ಬರಡಗಿಯ 3ನೇ ತಾಂಡದ ಸ್ಥಳ. ವಿಜಯಪುರ ಜಿಲ್ಲೆ ಬರಡಗಿ ಬರಟಗಿಯ 3ನೇ ತಾಂಡ. ಬರಟಗಿಯ 3ನೇ ತಾಂಡದಲ್ಲಿ 1959ರಲ್ಲಿ ಜನಿಸಿದಂತಹ ಶ್ರೀಮತಿ ಇಂದುಮತಿ ಲಮಾಣಿ ಇವರು ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿಯಲ್ಲಿ ಒಬ್ಬರಾಗಿರ್ತಾರೆ. ದಲಿತ ಸಾಹಿತ್ಯ ಏನಂಗಂದ್ರೆ, ದಲಿತ ಸಾಹಿತ್ಯ ಅಂದ್ರೆ ಏನಂದ್ರೆ, ಅಂದ್ರೆ ನೀವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ನೋಡಿದಾಗ ಬಂಡಾಯ ಸಾಹಿತ್ಯ, ನವ್ಯ ಸಾಹಿತ್ಯ, ನವೋದಯ ಸಾಹಿತ್ಯ, ಹಾಗೆಯೇ ದಲಿತ ಸಾಹಿತ್ಯ ಅಂತ ನಾವು ಕೇಳಿದ್ವಿ. ಹಾಗಾದ್ರೆ ದಲಿತ ಸಾಹಿತ್ಯ ಅಂದ್ರೆ ಏನು? ಅಂದ್ರೆ ಶೋಷಿತ ವರ್ಗದವರು ಅಥವಾ ಶೋಷಣೆಗೆ ಒಳಪಟ್ಟಂತಹ ವರ್ಗದವರು ತಮ್ಮ ಪ್ರತಿಭಟನೆಯನ್ನ ಸಾಹಿತ್ಯ ರೂಪದಲ್ಲಿ ವ್ಯಕ್ತಪಡಿಸಿದರೆ ಅದು ದಲಿತ ಸಾಹಿತ್ಯ. ಅಂದ್ರೆ ಶೋಷಿತ ವರ್ಗದವರು ತಮ್ಮದೇ ಆದಂತಹ ನಿಲುವುಗಳನ್ನು
ಸಾಹಿತ್ಯ ರೂಪದಲ್ಲಿ ಬರೆದು ಅದನ್ನು ವ್ಯಕ್ತಪಡಿಸಿದರೆ ಅದು ದಲಿತ ಸಾಹಿತ್ಯ ಆಗುತ್ತೆ. ಅಂತಹ ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿಗಳಲ್ಲಿ ಈ ಇಂದುಮತಿ ಲಮಾಣಿ ಕೂಡ ಒಬ್ಬರಾಗಿದ್ದರು. ಇವರು ಬಂಜಾರ ಸೇವಾ ಸಂಘದ ಅಧ್ಯಕ್ಷರು ಆಗಿದ್ದರು. ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಬರೆದಿರ್ತಕ್ಕಂತಹ ಕೃತಿಗಳು ಯಾವುವು ಅಂತಂದ್ರೆ ತಾಯಿ ಲೋಕ ಎಂಬ ಕವನ ಸಂಕಲನವನ್ನು ಬರೆದಿದ್ದಾರೆ. ತಾಯಿ ಲೋಕ, ತಾಯಿ ಲೋಕ ಅಂತಕ್ಕಂಥ ಒಂದು ಕವನ ಸಂಕಲನವನ್ನ ಬರೆದಿದ್ದಾರೆ. ಮತ್ತೆ ಭಾವಲೋಕ ಎನ್ನುವ ಜನಪದ ಕಥಾ ಸಂಕಲನವನ್ನು ಕೂಡ ಇವರು ಬರೆದಿದ್ದಾರೆ. ಭಾವಲೋಕ, ಭಾವಲೋಕ ಎನ್ನುವ ಕಥಾ ಸಂಕಲನವನ್ನು ಕೂಡ ಇವರು ಬರೆದಿದ್ದಾರೆ. ಮತ್ತೆ ಏಕಾದಶ ಎನ್ನುವ ಭಾವಲೋಕ ಎನ್ನುವ ಜನಪದ ಕವನ ಸಂಕಲನ, ಭಾವಲೋಕ ಎಂತಕ್ಕಂಥದ್ದು ಜನಪದ ಕವನ ಸಂಕಲನ, ಏಕಾದಶ ಎಂತಕ್ಕಂಥದ್ದು ಏಕಾದಶ ಇದು ಕಥಾ ಸಂಕಲನ. ಇಂದುಮತಿ ಲಮಾಣಿ ಅವರು ಬರೆದಿರ್ತಕ್ಕಂತಹ ಕಥಾ ಸಂಕಲನ ಏಕಾದಶ ಅಂತಕ್ಕಂಥ ಒಂದು. ಈ ಎಲ್ಲಾ ಸಾಹಿತ್ಯ ಕೃಷಿಗೆ ಶ್ರೀಮತಿ ಇಂದುಮತಿ ಲಮಾಣಿ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ದೊರೆತಿದ್ದಾವೆ. ಅವುಗಳಲ್ಲಿ ಪ್ರಮುಖವಾದಂತಹ ಪ್ರಶಸ್ತಿಗಳು ಯಾವುವು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೇನೆ ಡಾಟರ್ ಆಫ್ ನೈಲ್, ಡಾಟರ್ ಆಫ್ ನೈಲ್, ಡಾಟರ್ ಆಫ್ ನೈಲ್ ಎನ್ನುವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಜೊತೆಗೆ ಮೈತ್ರೇಯಿ ಅನ್ನುವ ಒಂದು ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಮೈತ್ರೇಯಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿರ್ತಕ್ಕಂಥ ಕವಯಿತ್ರಿ ಇಂದುಮತಿ ಲಮಾಣಿ. ಇವರು ಇನ್ನೂ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಕೊರಡು ಕೊನರುವುದು, ಬರಡು ಹಯನ ಹೃದಯ ಎನ್ನುವ ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ. ಇವರ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಹಲವಾರು ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂತಹ ಕವಿಗಳಲ್ಲಿ ಈ ಇಂದುಮತಿ ಲಮಾಣಿ ಅವರು ಕೂಡ ಒಬ್ಬರಾಗಿದ್ದಾರೆ. ವಿದ್ಯಾರ್ಥಿಗಳೇ, ಬನ್ನಿ ಈ ಕವಯಿತ್ರಿಯ ಆಸೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಜೀವನವನ್ನು ನಡೆಸೋದ್ರ ಜೊತೆಯಲ್ಲಿ ಅವನ ಸ್ವಾರ್ಥವನ್ನ ತ್ಯಜಿಸಿ ನಿಸ್ವಾರ್ಥ ಮನೋಭಾವನೆಯಿಂದ ಬದುಕ್ತಕ್ಕಂಥ ಜೀವನ ಬಹಳ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಈ ಕವನದ ಮೂಲಕ ಕವಯಿತ್ರಿ ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆಯೇ ಅವರು ಅವರದೇ ಆದಂತಹ ಆಸೆಗಳನ್ನು ಯಾವ ರೀತಿ ಅವರು ಹಂಚಿಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ನನ್ನ ಆಸೆ ಇಂದುಮತಿ ಲಮಾಣಿ. ಈ ಕವಯಿತ್ರಿಗೆ ಹಲವಾರು ಆಸೆಗಳಿವೆ. ಅವು ಯಾವುವು ಅಂತಂದ್ರೆ,
ಒಂದೊಂದಾಗಿ ನೋಡೋಣ ಬನ್ನಿ. ನನ್ನ ಆಸೆ ಗೆಲ್ಲಬೇಕು. ಮೊದಲನೇ ಆಸೆ ಗೆಲ್ತಕ್ಕಂಥದ್ದು. ಏನನ್ನ? ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ, ಮಣ್ಣಲ್ಲಿ ಮಣ್ಣಾಗಿ, ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ, ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ಹೊರತೆ, ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ, ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಅಳುವ ಕಂದನ ನಗಿಸಲು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಮಾನವನ ಅಜ್ಞಾನತೆ ತೊಲಗಿಸಲು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಬೇಕು. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಮುತ್ಸಂಜೆ ಹೊಸ್ತಿಲಲ್ಲಿ, ಮುತ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ವಿದ್ಯಾರ್ಥಿಗಳೇ, ಈ ಒಂದು ಕವನದಲ್ಲಿ ಕವಯಿತ್ರಿ ಇಂದುಮತಿ ಲಮಾಣಿ ಅವರು ತನ್ನದೇ ಆದಂತಹ ಆಸೆಗಳನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಒಂದೊಂದಾಗಿ ಅವರ ಆಸೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಗೆಲ್ಲಬೇಕು, ಗೆಲುವು. ಗೆಲ್ಲಬೇಕು, ಗೆಲ್ಲಬೇಕು. ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಅಂದ್ರೆ ನೀವು ನೋಡಿರ್ಬೋದು, ಬೇಟೆಗಾರ ಪಕ್ಷಿಗಳಿಗೋಸ್ಕರ ಅವನೇನ್ ಮಾಡ್ತಾನೆ, ಬಲೆಯನ್ನ ಬೀಸ್ತಾನೆ ಅಲ್ವಾ, ಅಥವಾ ಎಲ್ಲ ಒಂದಿಷ್ಟು ಕಾಳುಗಳನ್ನ ಚೆಲ್ಲಿ ಪಕ್ಷಿಗಳು ಬಂದು ಕೂತಾಗ ಆ ಪಕ್ಷಿಗಳ ಮೇಲೆ ಬಲೆಯನ್ನು ಬೀಸ್ತಾನೆ. ಬೀಸಿದಾಗ ಆ ಪಕ್ಷಿಗಳು ಅಷ್ಟೇ ಚಾಕಚಕ್ಯತೆಯಿಂದ, ಚಾಣಾಕ್ಷತೆಯಿಂದ ಆ ಬಲೆಯಿಂದ ಪಾರಾಗಿ ಹಾರಿ ಹೋಗ್ತದೆ. ಅಂತಹ ಒಂದು ಗೆಲುವು ನನ್ನದಾಗಬೇಕು. ಆ ರೀತಿಯ ಪಾರಾಗುವಂತಹ ಗೆಲುವು ನಾನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅವರ ಆಸೆ. ಅಂದ್ರೆ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಸಹ ಅವುಗಳನ್ನು ಎದುರಿಸುವಂತಹ ಗೆಲುವು ನನ್ನದಾಗಬೇಕು ಅನ್ನೋದೇ ನನ್ನ ಆಸೆ ಅಂತೇಳಿ ಇಂದುಮತಿ ಲಮಾಣಿಯವರು ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ಅದು ಗೆಲುವೆಂಬ ಆಸೆ. ಎಲ್ಲರಲ್ಲೂ ಗೆಲ್ಲಬೇಕು, ಸೋಲ್ಬೇಕು ಅಂತ ಯಾರು ಆಟ ಆಡೋದಿಲ್ಲ. ಎಲ್ಲರೂ ಗೆಲ್ಲಬೇಕು ಅಂತಲೇ ಆಟ ಆಡೋದು.
ಹಾಗೆ ಜೀವನ ಎನ್ನುವ ಆಟದಲ್ಲಿ ಗೆಲ್ಲಬೇಕು. ಕಷ್ಟಗಳು ಬಂದಾಗ ಅವುಗಳನ್ನು ಎದುರಿಸುವಂತಹ ಧೈರ್ಯ, ಶೌರ್ಯ, ಶಕ್ತಿ ಇವುಗಳನ್ನು ತುಂಬಿಕೊಂಡು ಗೆಲ್ಲಬೇಕು. ಅದು ಕವಯಿತ್ರಿಯ ಮೊದಲನೇ ಆಸಕ್ತಿ. ಅಷ್ಟೇ ಅಲ್ಲ, ಮುಂದಿನ ಒಂದು ಕವನದಲ್ಲಿ ನೋಡಿ, ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು, ದೀಪವನ್ನು ನೀವು ನೋಡಿರ್ಬೋದು. ದೀಪ ಅದು ಯಾವಾಗಲೂ ನಾವು ದೀಪವನ್ನು ಹಚ್ಚಿಟ್ಟಾಗ ಅದು ತನ್ನನ್ನು ತಾನು ಸುಟ್ಟುಕೊಂಡು ತನ್ನ ಸುತ್ತಲಿರ್ತಕ್ಕಂಥ ಪ್ರಪಂಚಕ್ಕೆ ಅಥವಾ ಪರಿಸರಕ್ಕೆ ಬೆಳಕನ್ನು ಕೊಡುತ್ತೆ. ನೋಡಿ, ಇಲ್ಲಿ ದೀಪವನ್ನು ನಾವು ನೋಡಿದಾಗ ನೀವು ನೋಡ್ಬೋದು, ಇದೊಂದು ದೀಪ. ಅದು ತನ್ನನ್ನು ತಾನು ಸುಡ್ತಾ ಇದೆ. ಸುಟ್ಟು ಅದು ತನ್ನ ಸುತ್ತಲೂ ಇರ್ತಕ್ಕಂಥ ಒಂದು ಆ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಬಹುದು, ಈ ದೀಪ ಅಂತಕ್ಕಂಥದ್ದು ಉರಿತಾ ಇದೆ. ಈ ದೀಪ ಉರಿದು ತನ್ನನ್ನು ತಾನು ಸುಟ್ಕೊಳ್ತಾ ಇದೆ. ಈ ದೀಪ ತನ್ನನ್ನು ತಾನು ಸುಟ್ಕೊಳ್ತಾ ಇದೆ. ತನ್ನನ್ನು ತಾನು ಸುಟ್ಟು ಸುತ್ತಲೂ ಇರ್ತಕ್ಕಂತಹ ಆ ಪರಿಸರಕ್ಕೆ ಬೆಳಕನ್ನು ನೀಡ್ತಾ ಇದೆ. ಅಂದ್ರೆ ತಾನು ಸುಟ್ಟರೂ ಪರವಾಗಿಲ್ಲ, ತನ್ನ ಸುತ್ತಲೂ ಇರ್ತಕ್ಕಂತಹ ಆ ಪರಿಸರಕ್ಕೆ ಬೆಳಕನ್ನು ಕೊಡಬೇಕು ಅನ್ನೋದು ದೀಪದ ಆಸೆ. ಈ ದೀಪದಂತೆ ತನಗೆಷ್ಟೇ ಕಷ್ಟಗಳು ಬಂದರೂ ಸಹ ನಾನು ಆ ಕಷ್ಟಗಳನ್ನು ಎದುರಿಸಿ ಗೆದ್ದು ತನ್ನ ಸುತ್ತಲೂ ಇರ್ತಕ್ಕಂಥವರಿಗೆ ಕಷ್ಟಗಳು ಬರದ ಹಾಗೆ ನೋಡ್ಕೊಳ್ಬೇಕು. ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ನನಗೆ ಬರಲಿ, ಅದು ನನ್ನ ಆಸೆ ಅಂತ ಹೇಳಿ ಇಂದುಮತಿ ಲಮಾಣಿಯವರು ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ನೀವು ನೋಡ್ಬೋದು, ದೀಪದಲ್ಲಿ ಈಗ ನಾವು ಎಣ್ಣೆ ದೀಪ ಆಗಿರ್ಬೋದು, ಇದು ಮೇಣದ ದೀಪ. ಇದು ಆ ದೀಪ ಉರಿಯೋದಕ್ಕೆ ಮೇಣವನ್ನು ಬಳಸಿಕೊಂಡು ಆ ಮೇಣದ ಮಧ್ಯದಲ್ಲಿರ್ತಕ್ಕಂತಹ ಒಂದು ಬತ್ತಿ ಅದು ಉರಿತಾ ಇದೆ. ಉರುವಲಿಗಾಗಿ ಅದು ತನ್ನ ಸುತ್ತಲಿನ ಮೇಣವನ್ನು ಆಸರೆಯಾಗಿ ತಗೊಂಡಿದೆ. ನಾವು ದೀಪಕ್ಕೆ ಎಣ್ಣೆ ಹಾಕ್ತೀವಿ, ಎಣ್ಣೆ ಮಧ್ಯದಲ್ಲಿ ಒಂದು ಬತ್ತಿ ಹಾಕ್ತೀವಿ. ಬತ್ತಿಗೆ ನಾವು ಬೆಂಕಿ ಹಚ್ಚಿದಾಗ ಆ ಬತ್ತಿ ಸುಡ್ತಾ ಇರುತ್ತೆ, ಎಣ್ಣೆ ಕರಗ್ತಾ ಇರುತ್ತೆ. ಆದರೆ ಬತ್ತಿ ತನ್ನನ್ನು ತಾನು ಸುಟ್ಟು ತನ್ನ ಸುತ್ತಲೂ ಇರತಕ್ಕಂತಹ ಪರಿಸರಕ್ಕೆ ಬೆಳಕನ್ನು ಕೊಡ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ದೀಪದಲ್ಲಿ ಉರಿತಾ ಇದೆ. ಆ ಉರಿತಾ ಇರತಕ್ಕಂಥ ಆ ಒಳಗಿನ ಬತ್ತಿ ಇದೆಯಲ್ಲ, ಅದು ತನ್ನನ್ನು ತಾನು ಸಂಪೂರ್ಣವಾಗಿ ಸುಟ್ಕೊಳ್ತಾ ಇದೆ. ಸುಟ್ಕೊಂಡು ಅಂದರೆ ಈ ರೀತಿಯ ಕಷ್ಟಗಳೆಲ್ಲವೂ ನನಗೆ ಬರಲಿ. ಆ ಕಷ್ಟ ಬಂದಾಗ ನಾವು ನೋಡ್ಬೋದು, ಇಲ್ಲಿ ಬತ್ತಿ ಸುಡ್ತಾ ಇದೆ. ಸುಟ್ಟಂತ ಬತ್ತಿ ತನ್ನನ್ನು ತಾನು ಸುಟ್ಕೊಳ್ತಾ ಇದೆ. ತನ್ನನ್ನು ತಾನು ಸುಟ್ಟುಕೊಂಡು ಅದು ಯಾವ ರೀತಿ ಸುಟ್ಟು ಕರಕಲಾಗಿದೆ, ಆದರೆ ಅದು ಬೆಳಕನ್ನು ತನ್ನ ಸುತ್ತಲೂ ಇರ್ತಕ್ಕಂಥ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇದೆ. ಹಾಗೆ ಕವಯಿತ್ರಿಯಾದಂತಹ ಇಂದುಮತಿ ಲಮಾಣಿ, ಕವಯಿತ್ರಿಯಾಗಿರ್ತಕ್ಕಂತಹ ಇಂದುಮತಿ ಲಮಾಣಿ ಇವರು ಈ ಒಂದು ಪದ್ಯ ಭಾಗದಲ್ಲಿ ಅವರ ಆಸೆ ಏನು ಅನ್ನೋದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಅದೇ ರೀತಿ ತನ್ನನ್ನೇ ತಾನು ಸುಟ್ಟುಕೊಂಡು ಬೆಳಕು ನೀಡತಕ್ಕಂತಹ ಬತ್ತಿಯಾಗಬೇಕು. ಆನಂತರ ಮುಂದಿನ ಪದ್ಯ ನೋಡೋದಲ್ಲಿ, ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಅಂದ್ರೆ ಮರ ಆಗಬೇಕು. ಮೂರನೇದು ಮಣ್ಣಲ್ಲಿ ಮಣ್ಣಾಗಬೇಕು. ನಂತರ ಒಂದು ಮರ
ನೀವು ಕೇಳಿರ್ಬೋದು. ನೀವು ಕಳೆದ ವರ್ಷ 8ನೇ ತರಗತಿಯಲ್ಲಿ ಸಾರ್ಥಕ ಎಂಬ ಪದ್ಯ ಭಾಗದಲ್ಲಿ ದಿನಕರ ದೇಸಾಯಿಯವರು ಹೇಳಿರ್ತಕ್ಕಂಥ ಅಂಶಗಳನ್ನು ನೀವು ಕೇಳಿರ್ತೀರಿ. ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಹಲವಾರು ಹಂತಗಳನ್ನು ತಲುಪಿ ಹೋಗ್ತಾನೆ. ಆ ಹುಟ್ಟಿನಿಂದ ಸತ್ತ ಮೇಲೆ ಕೆಲವರು ಸತ್ತ ದೇಹವನ್ನು ಉಣ್ತಾರೆ, ಇನ್ನು ಕೆಲವರು ಬೆಂಕಿಯಲ್ಲಿ ಸುಡ್ತಾರೆ. ಆ ಸುಟ್ಟ ಬೂದಿಯನ್ನು ಸಹ ನೀರಿನಲ್ಲಿ ತೇಲ್ಬಿಡಿ, ಮೀನುಗಳು ತಿನ್ನಲಿ, ದಷ್ಟಪುಷ್ಟವಾಗಿ ಬೆಳೀಲಿ ಅಂತೇಳಿ ದಿನಕರ ದೇಸಾಯಿ ಹೇಳ್ತಾರೆ. ಅದೇ ರೀತಿ ಭತ್ತ ಬೆಳೆಯುವಲ್ಲಿ ತಾಂಡೋಗಿ ಹಾಕಿ ಅಲ್ಲಿ ಭತ್ತ ಬೆಳೀಲಿ, ಒಳ್ಳೆ ತೆನೆ ನೆಗೆದು ಬರಲಿ, ಅಂದರೆ ಆ ಗೊಬ್ಬರವನ್ನು ನಾವು ಬಳಸಿಕೊಂಡು ಭತ್ತ ಸಮೃದ್ಧಿಯಾದಂಥ ಬೆಳೆಯನ್ನು ಕೊಡಲಿ. ಹಾಗೆಯೇ ಹೊಳೆಯಲ್ಲಿ ಹರಿಯಬಿಡಿ, ಅಲ್ಲಿ ಇರ್ತಕ್ಕಂಥ ಕಮಲದ ಹೂವು ಆ ಬೂದಿಯನ್ನು ಬಳಸಿಕೊಂಡು ಚೆನ್ನಾಗಿ ಹೂವುಗಳು ಅರಳಿ ಬರಲಿ, ಪ್ರತಿನಿತ್ಯ ಹೂವುಗಳು ಅರಳುತ್ತಾ ಇರಲಿ ಅಂತಂದೇಳಿ ಈ ರೀತಿ ನನ್ನ ದೇಹದ ಬೂದಿಯನ್ನು ತೂರಿ ಬಿಟ್ಟಾಗ ಅದು ಹೋಗಿ ಹೊಳೆಯಲ್ಲಿ ಬಿಡಲಿ, ಮೀನು ತಿನ್ನಲಿ, ಭತ್ತದ ಗದ್ದೆಯಲ್ಲಿ ಹಾಕಿ ಭತ್ತ ಅದನ್ನು ಬಳಸ್ಕೊಂಡು ಒಳ್ಳೆ ಬೆಳೆ ಬರಲಿ. ಹೀಗೆ ಅವರ ಜನ್ಮವನ್ನು ಸಾರ್ಥಕವಾಗುವಂತಹ ರೀತಿಯನ್ನು ಅವರು ಹೇಳಿರ್ತಕ್ಕಂಥದ್ದನ್ನು ನೀವು ಕಳೆದ ವರ್ಷ ಕೇಳಿದ್ರಿ. ಅದೇ ರೀತಿ ಇಲ್ಲಿ ಇಂದು ಮತ್ತೆ ಇಲ್ಲ ಮಾಡಿ ತನ್ನ ಜನ್ಮವನ್ನು ಸಾರ್ಥಕ್ಯ ಮಾಡಿಕೊಳ್ಳುವ ಸಲುವಾಗಿ ಹಲವಾರು ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಆಸೆಗಳಲ್ಲಿ ಇವೆಲ್ಲವೂ ಕೂಡ ನಾವು ಕಾಣ್ತಾ ಇದ್ದೀವಿ. ಮೊದಲನೇದು ಗೆಲ್ಲಬೇಕು, ಕಷ್ಟಗಳು ಬಂದರೆ ಅವುಗಳನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಗೆಲುವು ನನ್ನದಾಗಬೇಕು ಅನ್ನುವ ಆಸೆ. ತನ್ನನ್ನು ಸುಟ್ಟು ತನ್ನ ಸುತ್ತ ಪರಿಸರ ಇರತಕ್ಕಂಥ ಪರಿಸರಕ್ಕೆ ಬೆಳಕನ್ನು ಕೊಡುವಂತಹ ಒಂದು ಬತ್ತಿ ನಾನಾಗಬೇಕು ಅಂತಕ್ಕಂಥ ಆಸೆ. ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಇವು ಇಲ್ಲಿ ಮೂಡ್ನಾಕೋಡು ಚಿನ್ನಸ್ವಾಮಿ ಅವರ ಒಂದು ಕವನ ನೆನಪಿಗೆ ಬರುತ್ತೆ. ನಾನೊಂದು ಮರವಾಗಿದ್ದರೆ ಅಂದರೆ ನಾನೊಂದು ಮರ ಆಗಿದ್ದರೆ ಎಷ್ಟೋ ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಹಣ್ಣುಗಳನ್ನು ನಾನು ಕೊಡ್ತಾ ಇದ್ದೆ, ಎಷ್ಟೋ ಪಕ್ಷಿಗಳಿಗೆ ಆಸರೆಯಾಗಿ ಗೂಡು ಕಟ್ಕೊಳ್ಳೋದಕ್ಕೆ, ನನ್ನ ರೆಂಬೆ ಕೊಂಬೆಗಳಲ್ಲಿ ಗೂಡು ಕಟ್ಕೊಳ್ಳೋದಕ್ಕೆ ಆಸರೆಯಾಗಿ ನಿಲ್ತಾ ಇದ್ದೆ, ಎಷ್ಟೋ ದನಕರುಗಳು ಬಂದು ಅವ ಮೈಯಿನ ಮೇಲಿನ ತುರಿಕೆ ತೀರಿಸ್ಕೊಳ್ಳೋದಕ್ಕೆ ನನ್ನ ತೊಗಟಿಗೆ ಉಜ್ಜಿಕೊಂಡವು ತನ್ನ ಆ ಮೈಯ ತುರಿಕೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಆಸರೆಯಾಗಿರುತ್ತೆ. ಆಗ ಆ ಮುಕ್ಕೋಟಿ ದೇವತೆಗಳು ನನ್ನ ಸ್ಪರ್ಶ ಮಾಡುವಂಥ ಸುಖ ಸ್ಪರ್ಶ ನನಗೆ ಸಿಗ್ತಾ ಇತ್ತು. ಹೀಗೆ ಆ ಮೂಡ್ನಾಕೋಡು ಚಿನ್ನಸ್ವಾಮಿ ನಾನೊಂದು ಮರವಾಗಿದ್ದರೆ ಅಂತ ಹೇಳಿ ಒಂದು ಕವನದಲ್ಲಿ ತಿಳಿಸಿದರು. ತನ್ನ ಜೀವನದ ಸಾರ್ಥಕ್ಯವನ್ನು ಆ ರೀತಿ ವ್ಯಕ್ತಪಡಿಸ್ಕೊಂಡು, ಅದೇ ರೀತಿಯಲ್ಲಿ ಇಂದುಮತಿ ಲಮಾಣಿಯವರು ನಾನು ಕೂಡ ಮಣ್ಣಾಗಿರಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಅಂದರೆ ಮಣ್ಣಲ್ಲಿ ಮಣ್ಣಾಗಿ ನನ್ನ ದೇಹ ಏನಾಗುತ್ತೆ ಅಂದರೆ, ಈ ದೇಹದಲ್ಲಿ ಆತ್ಮ ಇರೋ ತನಕಷ್ಟೇ ಈ ದೇಹಕ್ಕೆ ಬೆಲೆ. ಈ ದೇಹದಿಂದ ಆತ್ಮ ಹೊರಗೆ ಬಂತು ಅಂದರೆ ಈ ದೇಹನ ಯಾರು ದೇಹ ಅನ್ನಲ್ಲ, ಹೆಣ ನೋಡಿ. ಹಾಗಾಗಿ ದೇಹದಲ್ಲಿ ಆತ್ಮ ಇದ್ದಾಗ ಮಾತ್ರ ಆ ದೇಹಕ್ಕೆ ಬೆಲೆ ಇದೆ. ಆತ್ಮ ಅನ್ನೋದು ದೇಹವನ್ನು ಬಿಟ್ಟು ಹೊರಗೆ ಬಂದ ಮೇಲೆ ಅದು ಹೆಣ. ಹಾಗಾಗಿ ಈ ಹೆಣವನ್ನ ಭೂಮಿಯಲ್ಲಿ ಹೂತ್ಬಿಡ್ತಾರೆ, ಇಲ್ಲ ಅಂದ್ರೆ ಸುಟ್ಟು ಬಿಡ್ತಾರೆ. ಈ ರೀತಿ ಭೂಮಿಯಲ್ಲಿ ಹೂತಾಗ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಕೊಳೆದು ಅದು ಮಣ್ಣಲ್ಲಿ ಸೇರ್ಪಡೆ ಆಗುತ್ತೆ. ಆ ರೀತಿ ಸೇರ್ಪಡೆಯಾಗಿ ಅಲ್ಲಿಗೆ ಅಂತ್ಯ ಆಗಬಾರದು. ಆ ಮಣ್ಣಲ್ಲಿ ಮಣ್ಣಾದ ಮೇಲೆ ಅದರ ಮೇಲೆ ಆ ಮಣ್ಣಿನ ಮೇಲೆ ಒಂದು ಮರವಾಗಿ ಬೆಳಿಬೇಕು. ಅದು ನನ್ನ ಆಸೆ. ಮರವಾಗಿ ಬೆಳೆದು ಆ ಮರದ ನೆರಳಿನಲ್ಲಿ ಪುಣ್ಯವಂತರು ಎಲ್ಲರೂ ಅವರು ನೆರಳಾಗಬೇಕು, ಅವರಿಗೆಲ್ಲ ನೆರಳಾಗಬೇಕು. ಅಂದರೆ ನನ್ನನ್ನು ಅರಸಿ ಬಂದಂಥವರಿಗೆ ನಾನು ನೆರಳಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ಕವಯಿತ್ರಿಯ ಆಸೆ ಆಗಿದೆ. ಅದೇ ರೀತಿ
ಮುಂದುವರೆದು ಅವರು ತಮ್ಮ ಕವನದಲ್ಲಿ ಭತ್ತದ ಹೊರತೆ ಅವರ ಇನ್ನೊಂದು ಆಸೆ ಅಂತಂದ್ರೆ ಭತ್ತದೇ ಇರ್ತಕ್ಕಂತಹ ಹೊರತೆ, ಭತ್ತದೇ ಇರ್ತಕ್ಕಂಥ ಹೊರತೆ ಆಗಬೇಕು. ಚಿಲುಮೆ, ಬುಗ್ಗಿ. ನೀವು ನೋಡಿ, ಆಯಾಯ ಬಂದಂಥವರಿಗೆ ಒಂದಷ್ಟು ನೀರು ಕೊಟ್ಬಿಟ್ರೆ ಅದೇ ಅಮೃತಕ್ಕೆ ಸಮಾನ. ಹಾಗೆ ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಅಂದರೆ ಯಾರು ಬಿಸಿಲಿನ ಬೇಗೆಯಿಂದ ಬೆಂಡಾಗಿ ಬಳಲಿ ದಾಹದಿಂದ ತಲ್ಲಡಿಸಿ ಹೋಗಿರ್ತಾರೋ ಅಂಥವರ ಒಂದು ದಾಹವನ್ನು ತಣಿಸುವಂತಹ ಚಿಲುಮೆ ನಾನಾಗಬೇಕು. ಅದು ಬತ್ತದೇ ಇರ್ತಕ್ಕಂಥ ಚಿಲುಮೆ, ಸದಾ ನೀರು ಚಿಮ್ತಾ ಇರಬೇಕು. ಅಂತಹ ಒಂದು ಚಿಲುಮೆ ನಾನಾಗಬೇಕು ಅನ್ನೋದು ಕವಯಿತ್ರಿಯ ಒಂದು ಆಸೆ. ಅಂದ್ರೆ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಕ್ಕಂತಹ, ಕಷ್ಟಗಳಿಂದ ನಲಿಗಿ ಹೋಗಿರ್ತಕ್ಕಂಥವರ ಕಣ್ಣೀರನ್ನು ಒರೆಸುವಂತಹ, ಅವರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಜೀವನ ನನ್ನದಾಗಬೇಕು ಅನ್ನೋದು ಕವಯಿತ್ರಿಯ ಆಸೆ. ಹಾಗಾಗಿ ಭತ್ತದ ಹೊರತೆ ಆಗಬೇಕು ಅಂದರೆ ದಾಹಗೊಂಡವರ ತನುವನ್ನು ತಣಿಸುವಂತಹ, ದೇಹವನ್ನು ತಂಪು ಮಾಡುವಂತಹ ನೀರಿನ ಬುಗ್ಗೆ ನಾನಾಗಬೇಕು ಅನ್ನೋದು ಕವಯಿತ್ರಿಯ ಮತ್ತೊಂದು ಆಸೆ ಆಗಿದೆ. ಇನ್ನು ಮುಂದಿನ ಆಸೆ ಏನು ಅನ್ನೋದು ನೋಡೋಣ. ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಜೋಗುಳ ಆಗಬೇಕು. ಐದನೇ ಆಸೆ ಏನಪ್ಪಂದ್ರೆ ಜೋಗುಳ. ಜೋಗುಳ ಅದು ಎಂತ ಜೋಗುಳ ಆಗಬೇಕು? ಅಳ್ತಾ ಇರ್ತಕ್ಕಂತಹ ಮಗುವಿನ ನಗಿಸುವಂತಹ ಜೋಗುಳ ಆಗಬೇಕು. ಅದು ಅಮ್ಮನ ಕಂಠದಲ್ಲಿ ಬರ್ತಕ್ಕಂಥ ಜೋಗುಳ ಆಗಬೇಕು. ಈಗ ಉದಾಹರಣೆಗೆ ಒಂದು ಮಗು ಇದೆ, ಆ ಮಗು ಹೊಟ್ಟೆ ತುಂಬಾ ಹಾಲು ಕುಡಿದಿದೆ, ಹಾಲು ಕುಡಿದ್ರೂ ಸಹ ಅದು ಅಳ್ತಾ ಇರುತ್ತೆ. ಆ ಅಳುವಾಗ ತಾಯಿ ಜೋಗುಳ ಹಾಡಿದಾಗ ಅದು ಮಲಗುವುದು. ಅಂತಹ ಅಳುವ ಕಂದನನ್ನ ನಗಿಸುವಂತಹ ಜೋಗುಳದ ಹಾಡು ನಾನಾಗಬೇಕು ಅನ್ನೋದು, ಅಂದರೆ ಜೀವನದಲ್ಲಿ ತನ್ನ ಸುತ್ತಮುತ್ತ ಇರ್ತಕ್ಕಂತಹ ಸಮಾಜದಲ್ಲಿ ಕಷ್ಟದಿಂದ ನಲುಗ್ತಾ ಇರ್ತಕ್ಕಂತಹ, ನರಳ್ತಾ ಇರ್ತಕ್ಕಂತಹ ಅವರ ನೋವನ್ನು ದೂರ ಮಾಡಿ ನಗುವನ್ನು ತರಿಸುವಂತಹ ಜೋಗುಳದ ಹಾಡಾಗಿರ್ಬೇಕು ನಾನು ಅನ್ನೋದು ಕವಯಿತ್ರಿಯಾದಂಥ ಇಂದುಮತಿ ಲಮಾಣಿಯವರ ಆಸೆ ಆಗಿದೆ. ಅಂದ್ರೆ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಮನೋಸ್ಥಿತಿ ನಂದಾಗಬೇಕು ಅನ್ನೋದು ಕವಯಿತ್ರಿಯ ಒಂದು ಆಸೆ ಆಗಿದೆ. ಇನ್ನು ಮುಂದಿನ ಕವನದಲ್ಲಿ ನೋಡೋಣ ಬನ್ನಿ. ಮಾನವನ ಅಜ್ಞಾನತೆ ತೊಲಗಿಸುವ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಅಂದ್ರೆ ಮುಂದಿನ ಆಸೆ ಏನಪ್ಪ ಕವಯಿತ್ರಿ ಅಂದ್ರೆ ವಾಗ್ದೇವಿಯ ಕೈಯಲ್ಲಿನ ಗ್ರಂಥ ಅಂದ್ರೆ ಪುಸ್ತಕ. ಈಗ ನೋಡ್ಬೋದು ವಿದ್ಯಾರ್ಥಿಗಳೇ, ಇದು ಒಂದು ಪುಸ್ತಕ. ಇದರಲ್ಲಿ ಎಷ್ಟೋ ವಿಚಾರಗಳನ್ನ ಇದರಲ್ಲಿ ಬರೆದು ಪ್ರಿಂಟ್ ಮಾಡಿದ್ದಾರೆ. ಅಂದ್ರೆ ಸರಸ್ವತಿಯ ಕೈಯಲ್ಲಿ ಒಂದು ಪುಸ್ತಕ ಇರುತ್ತೆ. ಅದಕ್ಕೆ ಹೇಳ್ಬೇಕು, ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ. ವಿದ್ಯೆ ಅನ್ನೋದು ಯಾರು ಸಾಧನೆ ಮಾಡ್ತಾನೋ ಅವನ ಸೊತ್ತು. ಹಾಗಾಗಿ ಈ ಸರಸ್ವತಿ ಅಂತಕ್ಕಂಥದ್ದು ಯಾರಿಗೆ ಒಲಿತಾಳೋ ಅವರಿಗೆ ಕಷ್ಟ ಇರೋದಿಲ್ಲ. ಅಂದ್ರೆ ಅವರು ಅಜ್ಞಾನದಿಂದ ತುಂಬಿರೋದಿಲ್ಲ, ಅದು ಜ್ಞಾನವನ್ನು ತುಂಬಿಕೊಂಡಿರ್ತಾರೆ. ಎಂತಹ ಕಷ್ಟಗಳನ್ನು ಸಹ ಅವರು ಧೈರ್ಯವಾಗಿ ಎದುರಿಸಬಲ್ಲರು ಅನ್ನೋದಕ್ಕೆ ಇದೊಂದು ಸಾಕ್ಷಿ.
ಅಂದ್ರೆ ವಾಗ್ದೇವಿಯ ಕೈಯಲ್ಲಿರುವ ಗ್ರಂಥ ನಾನಾಗಬೇಕು ಅಂತ ಕವಯಿತ್ರಿ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಸಮಾಜದಲ್ಲಿ ಅಜ್ಞಾನ ಮೂಢನಂಬಿಕೆ ಅನ್ನೋದು ತುಂಬಿ ತುಳುಕ್ತಾ ಇದೆ. ಈ ಮೂಢನಂಬಿಕೆಗಳಿಂದ ಅವರು ಹೊರ ಬರಬೇಕಂತಂದ್ರೆ ಅವರಿಗೆ ಜ್ಞಾನದ ಅವಶ್ಯಕತೆ ಇದೆ, ಅರಿವಿನ ಅವಶ್ಯಕತೆ ಇದೆ. ಆ ಅರಿವು ಅಥವಾ ಜ್ಞಾನ ಅಥವಾ ತಿಳುವಳಿಕೆ ಅನ್ನೋದು ಬರಬೇಕು ಅಂದರೆ ಅವರು ಪುಸ್ತಕಗಳನ್ನು ಓದಬೇಕು, ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಕೋಶ ಓದು ಇಲ್ಲ ದೇಶ ಸುತ್ತು ಇಲ್ಲ ಕೋಶ ಓದು. ದೇಶವನ್ನು ಸುತ್ತಿದಾಗ ನಮಗೆ ಜ್ಞಾನ ತಿಳುವಳಿಕೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಆದರೆ ಪುಸ್ತಕಗಳನ್ನು ಓದಿದ್ರೆ ಆ ಜ್ಞಾನ ತಿಳುವಳಿಕೆ ದೇಶ ಸುತ್ತಿದಕ್ಕಿಂತಲೂ ಹೆಚ್ಚಿನ ಒಂದು ಜ್ಞಾನ ತಿಳುವಳಿಕೆ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದನ್ನ ಈ ಒಂದು ಸಾಲಿನಲ್ಲಿ ಕವಯಿತ್ರಿ ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಈಗ ನಾವು ಮೂಢನಂಬಿಕೆ ಅಂತ ಹೇಳಿದೆ, ನನಗೆ ಮೂಢನಂಬಿಕೆ ಯಾವ ರೀತಿ ಮನುಷ್ಯರಲ್ಲಿ ಆಸುಹೊಕ್ಕಾಗಿರುತ್ತೆ ಅಂತಂದ್ರೆ, ಎಲ್ಲಾದರೂ ನಾವು ಸಮಾಜದಲ್ಲಿ ನಾವು ಕೆಲವು ಮನೆಗಳಲ್ಲಿ ನೋಡ್ತಿರ್ತೀವಿ, ಚಿಕ್ಕ ಮಕ್ಕಳು ಹೊಟ್ಟೆ ತುಂಬ ಹಾಲು ಕುಡಿದಿದ್ರೂ ಸಹ ಜೋರಾಗಿ ಅಳ್ತಾ ಇರ್ತಾರೆ. ಆ ಅಳ್ತಾ ಇರ್ತಕ್ಕಂತಹ ಮಕ್ಕಳನ್ನ ನೋಡಿದಾಗ ಅಯ್ಯೋ ಇದಕ್ಕೆ ಆಸರ ಆಗಿದೆ, ಕಣ್ಣಸರ ಆಗಿದೆ ಅಂತ ಹೇಳ್ಬಿಟ್ಟು ಆಸರ ತೆಗಿತಕ್ಕಂಥದ್ದನ್ನ ನೋಡ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಮನೆಯಲ್ಲಿ ಹಂಚಿ ಕಡ್ಡಿ ಅಂತಕ್ಕಂಥ ಅಕ್ಕಿ ಕಡ್ಡಿಗಳು ಇರ್ತವೆ, ಆ ಹುಲ್ಲು ಬೆಳೆದಿರುತ್ತಲ್ಲ ಆ ಹುಲ್ಲಿನ ಕಡ್ಡಿಗಳು, ಆ ಒಣಗಿಸಿ ಇಟ್ಕೊಂಡಿರ್ತಾರೆ ಎಲ್ಲ ಮನೆಗಳಲ್ಲಿ ಹಂಚಿ ಕಡ್ಡಿ. ಆ ಹಂಚಿ ಕಡ್ಡಿಗೆ ಎಣ್ಣೆಯನ್ನು ಸವರಿ ಬೆಂಕಿ ಹಚ್ಚಿ ಆ ಮಗುವಿನ ತಲೆ ಮೇಲೆ 2-3 ಸರಿ ನೀರು ಹಾಕಿ ಹೂಲಿನಲ್ಲಿಟ್ಟು ಆ ಬೆಂಕಿಯನ್ನು ಹಚ್ಚಿ ಅದಕ್ಕೆ ಸುಡ್ತಾರೆ ಆ ಕಡ್ಡಿಗಳನ್ನು. ಅದು ಸುಡುವಾಗ ಸುಮ್ಮನೆ ಸುಡಲ್ಲ, ಒಣಗಿರುತ್ತೆ ಚೆನ್ನಾಗಿ, ಎಣ್ಣೆ ಮೇಲೆ ಸವರಿ ಇರ್ತಾರೆ. ಹಾಗಾಗಿ ಅದು ಚಟ ಚಟ ಅನ್ನೋ ಶಬ್ದವನ್ನು ಮಾಡ್ಕೊಳ್ತಾ ಸುಡ್ತಾ ಇರುತ್ತೆ. ಈ ಮಗು ಭಯಭೀತವಾಗಿ ಆ ಒಂದು ಬೆಂಕಿಯನ್ನು ನೋಡಿ ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ನೋವನ್ನು ಮರೆತು ಬಿಡುತ್ತದೆ. ಆ ಮರೆತು ಬಿಟ್ಟು ಆಗ ಅದು ಸುಮ್ಮನೆ ಮಲ್ಕೊಳ್ಳುತ್ತೆ. ಆಗ ನಾವೇನು ಮಾಡ್ತೀವಿ, ಮೂಢನಂಬಿಕೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿರ್ತೀವಿ ಅಂತಂದರೆ, ಆ ಮಗು ಹೊಟ್ಟೆ ನೋವು ಎಷ್ಟೊಂದಿದೆ. ಆದರೆ ಆ ಮಗುವಿಗೆ ಹೊಟ್ಟೆ ನೋವು ಯಾಕೆ ಬಂತು? ಅದು ಹೆಚ್ಚಾಗಿ ಹಾಲು ಕುಡಿದು ಅಜೀರ್ಣ ಆಗಿ ಜೀರ್ಣ ಆಗದೆ ಇದ್ದಿದ್ದರಿಂದ ಆ ಮಗು ಅಳ್ತಾ ಇತ್ತು. ಇದು ವೈಜ್ಞಾನಿಕ ಕಾರಣ. ಆದರೆ ನಮ್ಮ ಮೂಢನಂಬಿಕೆ ಎಷ್ಟರ ಮಟ್ಟಿಗೆ ಅಂತಂದರೆ, ಆ ಮಗುವಿಗೆ ಹಾಲು ಕುಡಿಯುವಾಗ ಬೇರೆಯವರು ನೋಡಿ ಕಣ್ಣಿನ ಒಂದು ಆಸರೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತೀವಿ. ಇದು ಅಜ್ಞಾನ ಅಥವಾ ಮೂಢನಂಬಿಕೆ. ಈ ಮೂಢನಂಬಿಕೆಯನ್ನು ಅಜ್ಞಾನದಿಂದ ಮೂಢನಂಬಿಕೆಗಳು ಹುಟ್ಕೊಳ್ತವೆ. ಇಂತಹ ಅಜ್ಞಾನವನ್ನು ತೊಲಗಿಸಬೇಕಾದ್ರೆ ಆ ವಾಗ್ದೇವಿಯ ಕೈಯಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಓದಬೇಕು, ಅಂದರೆ ಪುಸ್ತಕಗಳನ್ನು ಓದಬೇಕು. ಹಾಗಾಗಿ ಅಜ್ಞಾನವನ್ನು ತೊಲಗಿಸುವಂಥ ಗ್ರಂಥ ನಾನಾಗಬೇಕು ಅನ್ನೋದು ಕವಯಿತ್ರಿಯ ಮುಖ್ಯವಾದಂಥ ಒಂದು ಆಸೆಯಾಗಿದೆ. ಅಂದರೆ ವಿದ್ಯಾರ್ಥಿಗಳೇ, ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಒಬ್ಬೊಬ್ಬರಿಗೂ ಒಂದೊಂದೊಂದು ರೀತಿಯ ಆಸೆಗಳಿರ್ತವೆ. ನಿಮ್ಮಲ್ಲಿಯೂ ಕೂಡ ಬಹಳಷ್ಟು ಆಸೆಗಳು ಇಟ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಜೀವನವನ್ನು ಕಟ್ಕೊಳ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ಈ ಕವಯಿತ್ರಿ ಕೂಡ ತನ್ನದೇ ಆದಂಥ ಆಸೆಗಳನ್ನು ಈ ರೀತಿ ಕವನದ ಮೂಲಕ ವ್ಯಕ್ತಪಡಿಸಿದರೆ, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಮತ್ತೆ ಅವರ ಮುಂದಿನ ಆಸೆ ಏನು ಅಂತ ನೋಡೋಣ. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ಅಂದ್ರೆ ಊರುಗೋಲಾಗಬೇಕು. ಊರುಗೋಲು. ಕವಯಿತ್ರಿ ಬರೆದಿರ್ತಕ್ಕಂಥ ಈ ಸಾಲುಗಳನ್ನು ನಾವು ಗಮನಿಸಿದಾಗ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ಅಂದರೆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು,
ಮುಪ್ಪು ಬಂದಿರತಕ್ಕಂಥ ವ್ಯಕ್ತಿಗಳು ಓಡಾಡೋದಕ್ಕೆ ಅವರಿಗೆ ತುಂಬಾ ಕಷ್ಟ ಆಗಿದೆ. ಅಂದ್ರೆ ಜೀವನ ಆದ್ಮೇಲೆ ಹುಟ್ಟಿನಿಂದ ಸಾಯೋ ತನಕ ಈ ಹುಟ್ಟು ಅನ್ನೋದು ಆಕಸ್ಮಿಕ, ಸಾವು ಅನ್ನೋದು ಖಚಿತ. ಈ ಹುಟ್ಟು ಮತ್ತು ಸಾವಿನ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಈ ಜೀವನ ಅಂತಕ್ಕಂಥದ್ದು ವಿವಿಧ ಹಂತಗಳಲ್ಲಿ ಅದು ಸಾಗ್ತಾ ಇರುತ್ತೆ. ಹುಟ್ಟಿದಾಗ ಶೈಶಾವಸ್ಥೆ ಅಥವಾ ಶಿಶುವಾಗಿರ್ತಾರೆ, ಶೈಶಾವಸ್ಥೆ. ನಂತರ ಶಿಶುವಾಗಿದ್ದಂಥವರು ಮತ್ತೆ ಬಾಲ್ಯಾವಸ್ಥೆ, ಶೈಶಾವಸ್ಥೆಯನ್ನು ದಾಟಿ ಬಂದಂತ ನಂತರ ಬಾಲ್ಯಾವಸ್ಥೆ ತಲುಪ್ತಾರೆ. ಬಾಲ್ಯಾವಸ್ಥೆ ಮುಗಿದ ಮೇಲೆ ಪ್ರೌಢಾವಸ್ಥೆ, ಅದಾದ ಮೇಲೆ ಪ್ರೌಢಾವಸ್ಥೆ ಮುಗಿದ ಮೇಲೆ ಯೌವನ, ಯೌವನ ಮುಗಿದ ಮೇಲೆ ನಂತರ ಮುಪ್ಪು ಅಥವಾ ಈ ಮುಸ್ಸಂಜೆ ವಯಸ್ಸು. ಮುಪ್ಪು ವಯಸ್ಸಾಗಿರ್ತಕ್ಕಂಥ ಈ ಮುಸ್ಸಂಜೆ ಅಂದ್ರೆ ನೋಡಿ, ನಾವು ದಿನವನ್ನ ಸೂರ್ಯ ಹುಟ್ಟಾಡಿಂದ ಮುಳುಗೋ ತನಕ ವಿವಿಧ ಹಂತಗಳಲ್ಲಿ ಸೂರ್ಯ ಅವನು ಹುಟ್ಟಿದ ನಂತರ ಸಂಜೆ ಮುಳುಗ್ತಾನೆ. ಬೆಳಿಗ್ಗೆ ಹುಟ್ಟುವಾಗ ಬೆಳಗಿನ ಜಾವ, ಸೂರ್ಯನ ಬೆಳಕು ಕಿರಣ ಬಿದ್ದಾದ್ಮೇಲೆ ಬೆಳಗಾಯಿತು ಅಂತೀವಿ. ಆ ನಂತರ ಸೂರ್ಯನ ಬೆಳಕು ನೆತ್ತಿ ಮೇಲೆ ಬಂದ ಮೇಲೆ ಮಧ್ಯಾಹ್ನ ಆಯಿತು ಅಂತೀವಿ. ಆ ನಂತರ ಅದು ಸಂಜೆ 5 ಗಂಟೆ ಸುಮಾರಿಗೆ ಮುಸ್ಸಂಜೆ ಅಥವಾ ಸಂಜೆ, 6 ಗಂಟೆ ಮುಳುಗೋಗ್ಬಿಡ್ತಾನೆ, ಕತ್ತಲಾಗಿ ಶುರುವಾಗುತ್ತೆ. ಹೀಗೆ ಸೂರ್ಯ ಹುಟ್ಟದಾಳಿಂದ ಮುಳುಗೋ ತನಕ ವಿವಿಧ ಹಂತಗಳನ್ನು ಯಾವ ರೀತಿ ತಲುಪ್ತಾನೋ ಹಾಗೆ ಮನುಷ್ಯ ಹುಟ್ಟದಾಳಿಂದ ಸಾಯೋ ತನಕ ವಿವಿಧ ಹಂತಗಳನ್ನು ತಲುಪ್ತಾನೆ. ಆ ಕೊನೆ ಹಂತವೇ ಮುಪ್ಪು. ಈ ಮುಪ್ಪಿನ ಕಾಲದಲ್ಲಿ ವ್ಯಕ್ತಿ ವಯಸ್ಸಾದ ಮೇಲೆ ಎಲ್ಲ ದೇಹದ ಅಂಗಾಂಗಗಳೆಲ್ಲ ಶಕ್ತಿಯನ್ನ ಕಳ್ಕೊಳ್ತಾರೆ, ಶಕ್ತಿಹೀನವಾಗ್ತವೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ಓಡಾಡೋದಕ್ಕೆ ಕಷ್ಟ ಆದಾಗ ಒಂದು ಊರ್ಕೊಂಡು ಓಡಾಡೋದಕ್ಕೆ ಒಂದು ಕೋಲ್ ತಗೊಳ್ತಾನೆ. ಆ ಕೋಲೆ ಊರ್ಗೋಲು. ಇಂತಹ ಊರ್ಗೋಲಿನ ಸಹಾಯದಿಂದ ಅವನೇನ್ ಮಾಡ್ತಾನೆ, ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ತನ್ನ ದಿನನಿತ್ಯದ ಜೀವನವನ್ನು ಸಾಗಿಸ್ತಾನೆ. ಈ ಮುಪ್ಪಿನ ವಯಸ್ಸಿನಲ್ಲಿ ಅಥವಾ ವಯಸ್ಸಾದಂತಹ ದಿನದಲ್ಲಿ ಅವನು ಬಳಸುವಂತ ಊರುಗೋಲು ನಾನಾಗಬೇಕು ಅನ್ನೋದು ಈ ಕವಯಿತ್ರಿಯ ಆಸೆ. ಅಂದ್ರೆ ಸಮಾಜದಲ್ಲಿ ಎಷ್ಟೋ ವರ್ಗದ ಜನ ಕಷ್ಟದಿಂದ ಬಳಲ್ತಾ ಇರ್ತಾರೆ, ನರಳ್ತಾ ಇರ್ತಾರೆ. ಅಂತಹ ಕಷ್ಟದಲ್ಲಿ ನರಳ್ತಾ ಇರ್ತಕ್ಕಂಥ ಜನರಿಗೆ ಆಸರೆ ಆಗ್ತಕ್ಕಂತಹ, ಊರುಗೋಲು ಆಗ್ತಕ್ಕಂತಹ ಒಂದು ಆಸೆ ನನ್ನದಾಗಿದೆ ಅಂತ ಹೇಳಿ ಈ ಕವಯಿತ್ರಿ ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ, ದಿಕ್ಕು ದೆಸೆ ಇಲ್ಲದೆ ನರಳಾಡ್ತಕ್ಕಂಥದ್ದು ಕಷ್ಟದಲ್ಲಿ, ಅದು ಯಾರೂ ಸಹಾಯವನ್ನ ಮಾಡದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ತಲುಪಿದಂತಹ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಅವರು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಾಗ ಊರ್ಗೋಲು ತಗೊಳ್ತಾರೆ. ಗಟ್ಟಿಮುಟ್ಟಿಯಾಗಿದ್ದಾಗ ಯಾರಾದರೂ ಕೋಲಿಟ್ಕೊಂಡು ಓಡಾಡ್ತಾರ? ಇಲ್ಲ. ಹಾಗಾಗಿ ನಡೆಯಲು ಅಸಾಧ್ಯ ಆದಾಗ ಊರ್ಗೋಲನ್ನು ಬಳಸ್ತಾರೆ. ಹಾಗೆ ಅಂತಹ ಸಮಾಜದಲ್ಲಿ ಅಂತಹ ದೀನರು, ದುರ್ಬಲರು, ಅಶಕ್ತರು ಅಂಥವರಿಗೆ ನಾನು ಊರ್ಗೋಲಾಗಿರಬೇಕು, ಸಹಾಯವನ್ನು ಮಾಡುವಂಥ ಆಸೆ ನಂದಾಗಿದೆ ಅಂತಕ್ಕಂಥ ಆಸೆಯನ್ನ ಇಂದುಮತಿ ಲಮಾಣಿಯವರು ಈ ಕವನದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಇಷ್ಟೆಲ್ಲ ಆಸೆಗಳು ಅಥವಾ ಇಷ್ಟೆಲ್ಲ ಆ ಒಂದು ಕಾರ್ಯಗಳನ್ನು ಮಾಡೋದು ಯಾವಾಗ? ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಅಂದ್ರೆ ಸಾಯೋದ್ರೊಳಗಾಗಿ ಇವನ್ನೆಲ್ಲ ಮಾಡಬೇಕು ಅಂತ ಆಸೆ ನಂದಿದೆ. ಅದು ಯಾವ ರೀತಿ? ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ. ಅಂದ್ರೆ ನೆಲಕ್ಕೆ ಬಿದ್ದು, ಈಗ ಕೆಲವರು ವಯಸ್ಸಾದ್ಮೇಲೆ ಸೊಂಟ ಮುರ್ಕೊಂಡು ಅಥವಾ ಬೆನ್ನು ಮುರ್ಕೊಂಡು ಮೂಳೆ ಮುರ್ಕೊಂಡು ನೆಲಕ್ಕೆ ಬಿದ್ದುಬಿಡ್ತಾರೆ. ಅವ್ರ ಸೇವೆ ಮಾಡೋದಕ್ಕೆ ಯಾರೂ ಸಿಗೋದಿಲ್ಲ. ಅವ್ರ ನೆಲದಲ್ಲೇ ದೇಕೊಂಡು ಅವರ ಕೆಲಸಗಳನ್ನು ಅವರು ಮಾಡ್ಕೊಳ್ತಿರ್ತಾರೆ. ತುಂಬ ಕಷ್ಟಪಟ್ಟು ಅವ್ರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆ ರೀತಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಈ ಎಲ್ಲ ಆಸೆಗಳನ್ನು
ಆಸೆಯಾಗಿದೆ. ಹಾಗಾಗಿ ಈ ಕವಯಿತ್ರಿ ಒಟ್ಟಾರೆಯಾಗಿ ಈ ಕವನದಲ್ಲಿ ಹಲವಾರು ಆಸೆಗಳನ್ನು ವ್ಯಕ್ತಪಡಿಸ್ತಾ ಸಮಾಜದಲ್ಲಿರ್ತಕ್ಕಂತಹ ದೀನರು, ದುರ್ಬಲರು ಇವರಿಗೆ ಸಹಾಯ ಹಸ್ತವನ್ನು ನೀಡತಕ್ಕಂತಹ ಮನೋ ಅಭಿಲಾಷೆಯನ್ನು ಹೊಂದಿದಂತಹ ಕವಯಿತ್ರಿ ಇಂದುಮತಿ ಲಮಾಣಿ. ವಿದ್ಯಾರ್ಥಿಗಳೇ, ಈ ಒಂದು ಕವನದಲ್ಲಿ ನಾವು ಒಟ್ಟಾರೆಯಾಗಿ ಕವಯಿತ್ರಿಯ ಆಸೆಗಳು ಏನೇನು ಅನ್ನೋದನ್ನು ನಾವು ಒಮ್ಮೆ ಮೆಲುಕು ಹಾಕಿ ನೋಡೋದಾದ್ರೆ, ಅವರು ಹೇಳಿರ್ತಕ್ಕಂಥ ಆಸೆಗಳು ಯಾವ್ಯಾವು ಅನ್ನೋದನ್ನು ಇನ್ನೊಮ್ಮೆ ನಾವು ನೋಡೋಣ ಬನ್ನಿ. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಗೆಲುವುವಂಥದ್ದು ಬೇಕು ಅಂದ್ರೆ ಬಲೆಯಿಂದ ಪಾರಾಗ್ತಕ್ಕಂತಹ ಗೆಲುವು, ಕಷ್ಟದಿಂದ ಪಾರಾಗ್ತಕ್ಕಂತಹ ಸುಲಭ ಉಪಾಯಗಳನ್ನ ಹುಡುಕ್ತಕ್ಕಂತಹ ಅಥವಾ ಸುಲಭವಾಗಿ ಕಷ್ಟಗಳಿಂದ ಪಾರಾಗ್ತಕ್ಕಂತಹ ಗೆಲುವನ್ನು ಪಡಿತಕ್ಕಂಥ ಗೆಲುವು ನನ್ನದಾಗಬೇಕು. ತನ್ನನ್ನೇ ಸುಟ್ಟು ಬೆಳಕು ನೀಡುವಂತಹ ಬತ್ತಿ ನಾನಾಗಬೇಕು. ಅಂದರೆ ತನ್ನ ಸುತ್ತಲೂ ಇರ್ತಕ್ಕಂಥ ಜನರಿಗೆ ಆಶ್ರಯವಾಗಿ ಅದು ಬೆಳಕನ್ನು ನೀಡ್ತಕ್ಕಂತಹ, ಸಹಾಯಸ್ಥ ನೀಡ್ತಕ್ಕಂತಹ ಒಂದು ಈ ದೀಪದ ಬತ್ತಿ ರೂಪದಲ್ಲಿ ಜೀವನ ಸಾಗಬೇಕು ಅನ್ನೋದು ಅವರ ಆಸೆ. ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಅದು ಕೊಳೆತು, ಭೂಮಿಯ ಮಣ್ಣಿನಲ್ಲಿ ಕೊಳೆತು ಅದರ ಮೇಲೆ ಒಂದು ಮರವಾಗಿ ಬೆಳೆದು ಆ ದೇಹದ ಒಂದು ಮಣ್ಣಿನಲ್ಲಿ ಒಂದು ಮರ ಆಗಿ ಆ ಮರ ಪುಣ್ಯವಂತರಿಗೆ ನೆರಳನ್ನ ಕೊಡೋ ಹಾಗಿರಬೇಕು. ಜೊತೆಗೆ ಭತ್ತದ ಹೊರತೆ ಆಗಿರಬೇಕು. ಸದಾ ಚಿಮ್ತಾ ಇರತಕ್ಕಂತಹ, ಅಂದ್ರೆ ಈ ದಾಹದಿಂದ ಬಳಲ್ತಾ ಇರತಕ್ಕಂತಹ, ಆ ದಾಹದಿಂದ ಬಳಲಿ ಬೆಂಡಾಗಿರ್ತಕ್ಕಂಥ ಜೀವಗಳಿಗೆ ಅಥವಾ ದೇಹಕ್ಕೆ ತನುವನ್ನ ತಣಿಸುವಂತಹ ಚಿಲುಮೆ, ಸದಾ ಚಿಮ್ಮುವಂತಹ ಚಿಲುಮೆ ನಾನಾಗಬೇಕು ಅನ್ನೋದು ಆ ಕವಯಿತ್ರಿಯ ಆಸೆ ಆಗಿತ್ತು. ಜೊತೆಗೆ ಅಳುವ ಕಂದನನ್ನ ನಗಿಸುವಂತಹ ತಾಯಿಯ ಜೋಗುಳ ನಾನಾಗಬೇಕು ಅನ್ನೋದು ಕವಯಿತ್ರಿಯ ಆಸೆ. ಜೊತೆಗೆ ಮನುಷ್ಯನ ಅಜ್ಞಾನವನ್ನ ತೊಲಗಿಸುವಂತಹ ವಾಗ್ದೇವಿಯ ಕೈಯಲ್ಲಿಯ ಒಂದು ಗ್ರಂಥ ನಾನಾಗಬೇಕು ಅನ್ನೋದು ಕವಯಿತ್ರಿಯ ಆಸೆಯಾಗಿದೆ. ಮುತ್ಸಂಜೆ ಹೊಸ್ತಿಲಲ್ಲಿ ಅಂದ್ರೆ ಸಾಯುವಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಜನ, ದೀನರು, ದುರ್ಬಲರು, ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಅಂತ್ಯ ಆಗುತ್ತೆ. ಅಂತಹ ಒಂದು ದೀನರಿಗೆ, ದುರ್ಬಲರಿಗೆ, ಕಷ್ಟದಲ್ಲಿ ನರಳುತ್ತಾ ಇರ್ತಕ್ಕಂಥವರಿಗೆ ನೆರವಿನ ಹಸ್ತವನ್ನು ನೀಡುವಂತಹ ಅಥವಾ ಊರುಗೋಲಾಗುವಂತಹ ಆಸೆ ನನ್ನದಾಗಿದೆ ಅಂತೇಳಿ ಕವಯಿತ್ರಿ ಈ ಕವನದ ಮೂಲಕ ತನ್ನ ಆಸೆಗಳನ್ನು ವ್ಯಕ್ತಪಡಿಸ್ತಾ, ಈ ಎಲ್ಲ ಆಸೆಗಳನ್ನ ನಾನು ಈಡೇರಿಸಬೇಕು ಅಂದ್ರೆ ನಾನು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ನನ್ನ ಅಂತ್ಯ ಅಂತಕ್ಕಂಥದ್ದು ನನ್ನದಾಗಬೇಕು. ಅಂದ್ರೆ ನಾನಿವೆಲ್ಲ ಆಸೆಗಳನ್ನು ಈಡೇರಿಸಿದ ಮೇಲೆ ನನ್ನ ಅಂತ್ಯ ಅಂತಕ್ಕಂಥದ್ದು ಕಾಣಬೇಕು. ಅಲ್ಲಿ ತನಕ ನನ್ನ ಅಂತ್ಯ ಕಾಣಬಾರದು. ಅಂದ್ರೆ ನಾನು ಸಮಾಜಮುಖಿಯಾಗಿ ನಿಸ್ವಾರ್ಥ ಮನೋಭಾವನೆಯಿಂದ ಸಮಾಜದಲ್ಲಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವರು ಅಥವಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರು, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವರು, ಅವರೆಲ್ಲರ ರಕ್ಷಣೆಯನ್ನ ಮಾಡುವಂತಹ ಒಂದು ಸಾರ್ಥಕ ಜೀವನ ಅನ್ನೋದು ನನ್ನದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಕವಯಿತ್ರಿ ಇಂದುಮತಿ ಲಮಾಣಿ ತನ್ನದೇ ಆಸೆಗಳನ್ನು ಈ ಕವನದ ಮೂಲಕ ವ್ಯಕ್ತಪಡಿಸ್ತಾ ಅವರ ಒಂದು ಜೀವನವನ್ನ ಸಾರ್ಥಕ್ಯ ಮಾಡಿಕೊಳ್ಳುವಂತಹ ಒಂದು ದಾರಿಯನ್ನ ಅವರು ಈ ರೀತಿಯಾಗಿ ವಿವರಿಸ್ತಾ ಬರ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನೀವು ಇಂದುಮತಿ ಲಮಾಣಿ ದಲಿತ ಸಾಹಿತ್ಯದ ಅಥವಾ ದಲಿತ ಸಾಹಿತ್ಯದ ಮುಂಚೂಣಿ ನಾಯಕರಲ್ಲಿ ಅಥವಾ ಮುಂಚೂಣಿ ಕವಿಗಳಲ್ಲಿ ಅಥವಾ ಕವಯಿತ್ರಿಗಳಲ್ಲಿ ಸಾಲಿನಲ್ಲಿ ಬರ್ತಕ್ಕಂತಹ ಇಂದುಮತಿ ಲಮಾಣಿ ಅವರು ಬರೆದಂತಹ ಈ
ಒಂದು ನನ್ನ ಆಸೆ ಪದ್ಯದ ಸಂಪೂರ್ಣ ಒಂದು ಭಾವಾರ್ಥವನ್ನು ನೀವು ತಿಳ್ಕೊಂಡಿದ್ದೀರ ಅಂತ ಭಾವಿಸ್ತಾ, ನೀವು ಕೂಡ ಮುಂದಿನ ನಿಮ್ಮ ಜೀವನವನ್ನು ನಿಸ್ವಾರ್ಥ ಮನೋಭಾವನೆಯಿಂದ ಸಮಾಜಮುಖಿಯಾಗಿ ಸಮಾಜದ ದೀನ ದುರ್ಬಲ ವ್ಯಕ್ತಿಗಳಿಗೆ ಸಹಾಯ ಹಸ್ತವನ್ನು ನೀಡುವುದರ ಮೂಲಕ ನಿಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನಿಮ್ಮ ಮುಂದಿನ ಜೀವನವು ಈ ರೀತಿ ಸಮಾಜಮುಖಿಯಾಗಿರಲಿ ಅಂತಂದೇಳಿ ಆಶಿಸ್ತಾ ಈ ಪದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.